ರಾಷ್ಟ್ರಭಕ್ತ ಸ್ವಯಂ ಸೇವಕ ಸಂಘ ವಿಶಾಲವಾಗಿ ಬೆಳೆದಿದ್ದು, ಇದರ ಪ್ರಗತಿಯನ್ನು ಸಹಿಸಲಾಗದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘಟನೆಯ ಮೇಲೆ ನಿರ್ಬಂಧ ಹೇರಲು ಮುಂದಾಗಿದೆ ಎಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಎನ್ನುವುದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದ ಸಂಘಟನೆಯಲ್ಲ. ಇದರಲ್ಲಿ ರಾಷ್ಟ್ರಭಕ್ತಿಯನ್ನು ಹೊಂದಿರುವ ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು ಎಂದರು. ಸಂಘದ ಬೆಳವಣಿಗೆಯನ್ನು ಸಹಿಸಲಾಗದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಆಧಾರದಲ್ಲಿ ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರಲು ಮುಂದಾಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಮ್ಮಿದ್ದಲ್ಲಿ ಆರ್ಎಸ್ಎಸ್ ಸಂಘಟನೆಯಿಂದ ಬ್ಯಾನ್ ಮಾಡಲಿ ಎಂದು ಸವಾಲು ಹಾಕಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗಾಗಲೇ ಗ್ರಾಮಗಳಲ್ಲಿ ಪಥಸಂಚಲನಗಳು ನಡೀತವೆ. ಕಾಂಗ್ರೆಸ್ಸಿನಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. ಹಾಗಾಗಿ ಬ್ಯಾನ್ ಮಾಡಬೇಕು, ನಿರ್ಬಂಧ ಹಾಕಬೇಕು ಅಂತ ಹೇಳದ ಚಿಂತನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಾಗಿ ಸಿದ್ದರಾಮಯ್ಯನವರಿಗಾಗಲಿ ಪ್ರಿಯಾಂಕ್ ಖರ್ಗೆಗಾಗಿ ಇರಲಿ ದಮ್ ಇದ್ದರೆ, ತಾಕತ್ತಿದ್ದರೆ ಅವರು ಬ್ಯಾನ್ ಮಾಡುವಂಥ ಕೆಲಸ ಮಾಡಿ. ಈ ಮೊದಲು ಕೂಡ 1975ರಲ್ಲಿ ಒಂದು ಸಾರಿ ಬ್ಯಾನ್ ಮಾಡಿ, ಅದಾದ ನಂತರ 1992ರಲ್ಲಿ ಬಾಬರಿ ಮಸೀದ್ ಆಗಲೂ ಕೂಡ ಬ್ಯಾನ್ ಮಾಡಿದರು. ಆದರೆ ಪುನಃ ರಿವೋಕ್ ಆಗುವಂಥ ಕೆಲಸ ಆಗಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಳ್ಳಿಯಲ್ಲಿದೆ, ಊರುಗಳಲ್ಲಿವೆ, ಎಲ್ಲ ವರ್ಗಗಳಲ್ಲಿ ಕೂಡ ಇದೆ. ಇವತ್ತು ಭಾರತೀಯ ವಿದ್ಯಾಪರಿಷತ್ತು, ಅದು ಕೂಡ ಅಖಿಲ ಭಾರತ ವಿದ್ಯಾಪರಿಷತ್ತು ಇಡೀ ದೇಶದಲ್ಲೇ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸಂಘಟನೆ ಆಗಿರುವಂಥದ್ದು. ಭಾರತೀಯ ಮಜ್ದೂರ್ ಸಂಘ, ಅದು ಕೂಡ ದೇಶದಲ್ಲೇ ಪ್ರಥಮ. ಅದರ ಜೊತೆಗೆ ಏನು BJPಯವರು ನಾವು ಕೆಲಸ ಮಾಡ್ತೀವಿ, ನಾವು ಕೂಡ ಎಲ್ಲರೂ ಕೂಡ ಸಂಘದಿಂದಲೇ ಬಂದಂಥವರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂಘದಿಂದ ಪ್ರಚಾರಕ್ಕಾಗಿದ್ದ ಬಂದವರು ಇವು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಈ ಸಂಘದ ಬೆಳವಣಿಗೆಯನ್ನು ಇವರಿಗೆ ನೋಡಲಿಕ್ಕಾಗೋದಿಲ್ಲ. 2000 ಬ್ಯಾನ್ ಮಾಡಿದರೂ ಕೂಡ ಇಷ್ಟೊಂದು ಬೃಹತ್ತಾಗಿ ಬೆಳೆದಿದೆ, ಅದರ ಮೇಲೆ ಇವರಿಗೆ ಕಣ್ಣು ಬಿದ್ದಿದೆ ಅಂತೇಳಿ ಇಚ್ಛೆಪಡ್ತೇನೆ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಸವಾಲನ್ನು ಹಾಕ್ಲಿಕ್ಕೆ ಇಚ್ಛೆಪಡ್ತೇನೆ. ಅವರಿಗೆ ತಾಕತ್ತಿದ್ದರೆ ಅವರ ಅಪ್ಪನ ಮುಖ್ಯಮಂತ್ರಿ ಮಾಡಲಿ, ದಲಿತರನ್ನ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಮಾಡಲಿ, ಆಗುತ್ತಾ ಅವರಿಗೆ ಮಾಡಲಿಕ್ಕೆ? ಅದನ್ನು ಮಾತಾಡಲಿಕ್ಕೆ ಇವ್ರಿಗೆ ಕೆಪಾಸಿಟಿ ಇಲ್ಲ. ನಾನು ಕೂಡ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅವರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಗುಲ್ಬರ್ಗದಲ್ಲಿ ಅವರ ಕ್ಷೇತ್ರದಲ್ಲಿ 100 ಕಿಲೋಮೀಟ್ರ್ ರಸ್ತೆ ಸರಿಯಾಗಿಲ್ಲ. ನ್ಯಾಷನಲ್ಲೇ ಹೈವೇ ಏನು ಬರ್ತದೆ ಅದು ಮಾತ್ರ ಚೆನ್ನಾಗಿದೆ. ಯಾವುದೇ ಅಲ್ಲಿಯ ಹಳ್ಳಿಗರನ್ನ ಅಲ್ಲಿ ಎಜುಕೇಟೆಡ್ ಮಾಡುವಂಥ ಕೆಲಸ ಕೂಡ ಮಾಡಲಿಲ್ಲ. ಅಲ್ಲಿಯ ಶಾಲೆಯಲ್ಲಿ ಹೋದರೆ ಡ್ರಾಪ್ಔಟ್ ಜಾಸ್ತಿ. ಅದರ ಜೊತೆಗೆ ಯಾವುದೇ ರಿಸಲ್ಟ್ ಬಂದಾಗ ಗುಲ್ಬರ್ಗ ಲಾಸ್ಟ್ ಪ್ಲೇಸ್, PUC ಬರಲಿ, SLC ಬರಲಿ, ಲಾಸ್ಟ್ ಪ್ಲೇಸ್ ಬರುವಂಥ ವ್ಯವಸ್ಥೆನ ಮಾಡಿದೆ. ಆ ಜನರನ್ನ ಎಜುಕೇಟೆಡ್ ಮಾಡುವಂಥ ಚಿಂತನೆಯನ್ನು ಮಾಡಲಿರೋ. ಎಜುಕೇಟೆಡ್ ಮಾಡಿದರೆ ನಾಳೆ ಎಲ್ಲೋ ಅವರಿಗೆ ಕುತ್ತು ಬರ್ತದೆ ಅಂತ ಹೇಳೋದ ಹೆದರಿಕೆ ಕೂಡ ಅವರಿಗಿದೆ. ಅದರ ಜೊತೆಗೆ ಇವತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳು ಆಗಿದ್ದಾರೆ. ಅವರ ಅಪ್ಪನ ಹೆಸರು ಹೇಳ್ಕೊಂಡು ಅವರು ಇಲ್ಲಿ ದರ್ಬಾರು ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ಆಗಿ ಹೊಸ ಆವಿಷ್ಕಾರವನ್ನು ತರುವಂಥ ಚಿಂತನೆ ಅವರಲ್ಲಿ ಇಲ್ಲ. ಪಂಚಾಯತಿ ರಾಜ್ಯದಲ್ಲಿ ಯಾವುದಾದ್ರೊಂದು ಹೊಸ ಆವಿಷ್ಕಾರವನ್ನು ತಂದು ಏನಾದರೂ ಪಂಚಾಯತಿಯನ್ನು ಡೆವಲಪ್ ಮಾಡಬೇಕು ಏನೋ ಚಿಂತನೆ ಮಾಡಿದರೆ ಪರವಾಗಿಲ್ಲ. ಇವತ್ತು ಸರ್ಕಾರದಲ್ಲಿ ಚುಕ್ಕಾಸು ಕೂಡ ಇಲ್ಲ. ಸರ್ಕಾರ ಬರ್ಬಾತಾಗ್ಬಿಟ್ಟಿದೆ. ಪಂಚಾಯತಿಗಳಿಗೆ 2.5 ವರ್ಷಗಳಿಂದ ಚುಕ್ಕಾಸು ಕೂಡ ಹಣನೂ ಕೂಡ ಬರಲಿಲ್ಲ. ಏನೋ ಪಂಚಾಯತಿಲಿರುವಂಥ ಅವ್ರದ್ದೇ ಓನ್ ಸೋರ್ಸಸ್ ಏನಿದೆ ಅದು ಬಿಟ್ಟರೆ ನಮ್ಮ ಕೇಂದ್ರ ಸರ್ಕಾರದ್ದು ಏನು 15th ಫೈನಾನ್ಸ್ ಇರ್ಬೋದು, ಅದರಲ್ಲಿ ಬಂದಂಥ ಹಣವನ್ನು ಖರ್ಚು ಮಾಡಿಕೊಂಡು ಇವತ್ತು ಪಂಚಾಯಿತಿ ಹಾಗೆ ರೋಲ್ ಆಗುವಂಥ ವ್ಯವಸ್ಥೆ ಆಗ್ತಾಯಿದೆ. ಅದರ ಜೊತೆಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ನಮ್ಮ ಕೊಡಗಿನಲ್ಲಿ ಸೇರಿಸ್ಕೊಂಡು 1 ಕಿಲೋಮೀಟ್ರ್ ಕೂಡ ಹೊಸದಾಗಿ 2.5 ವರ್ಷದಲ್ಲಿ ಆಸ್ಫಾಲ್ಟಿಂಗನ್ನು ಮಾಡಲಿಲ್ಲ. ಅದರ ಜೊತೆಗೆ ಏನು 2,000 ರೂಪಾಯಿನ ಮಹಿಳೆಯರಿಗೆ ಕೊಡ್ತಾಯಿದ್ರು, ಅದು ಕೂಡ 6 ತಿಂಗಳಿಂದ ಹಣವನ್ನು ಕೊಡಲಿಲ್ಲ. ಸರ್ಕಾರ ಆಗ ಬರಬಾತಾಗಿದೆ ಅಂತ ಗೊತ್ತಾಗ್ತದೆ ತಾನೆ. ಇವರು ಪಂಚಾಯಿತಿ ಡೆವಲಪ್ಮೆಂಟ್ ಮಾಡೋ ಚಿಂತನೆಯನ್ನು ಮಾಡಬೇಕು, ಮಾಹಿತಿ ತಂತ್ರಜ್ಞಾನನ ಇಂಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟುಬಿಟ್ಟು RSS ಮೇಲೆ ಸವಾರಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
ಇಡೀ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಕೂಡ ಹರಡುವಂಥ ಪರಿಸ್ಥಿತಿಯಲ್ಲಿದೆ. ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸಂಘ ಬರೀ ಜಾತಿಗೆ ಸೀಮಿತವಾಗಿಲ್ಲ. ಯಾವುದೇ ಸಂಘದ ಕಾರ್ಯಕ್ರಮಕ್ಕೆ ಹೋದಾಗ ಅವನೇ ಯಾವ ಜಾತಿ ಇವನೇ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಮುಸ್ಲಿಮ್ಸ್ ಕೂಡ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೇ ಇದ್ದಾರೆ. ನಮ್ಮ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಅಂತ ಹೇಳುವಂಥ ಒಂದು ವಿಂಗು ಕೂಡ ಪ್ರಾರಂಭ ಆಗಿದೆ. ನಮ್ಮ ದೇಶದ ಬಗ್ಗೆ, ನಮ್ಮ ರಾಷ್ಟ್ರಾಭಿಮಾನ, ರಾಷ್ಟ್ರಭಕ್ತಿ ಇರುವಂಥವ್ರನ್ನ ನಾವು RSSಗೆ ಯಾರನ್ನೂ ಕೂಡ ಸೇರಿಸ್ತೇವೆ. ಅದರಲ್ಲಿ ಕ್ರಿಶ್ಚಿಯನ್ಸು ಇದ್ದಾರೆ. ಹಾಗಾಗಿ ವಸುದೈವಕ ಕುಟುಂಬ ಅಂತ ಹೇಳ್ತೇವೆ. ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳುವಂಥ ಚಿಂತನೆ. ನಾನು ಕೂಡ ಯೂತ್ ಸರ್ವಿಸ್ನ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 150ನೇ ಸ್ವಾಮಿ ವಿವೇಕಾನಂದರ 150 ಜನ್ಮ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಯುವ ರ್ಯಾಲಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೆವು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ. ಆ ಸಂದರ್ಭದಲ್ಲಿ ನಾವೊಂದು ಯೂತ್ ಪಾಲಿಸಿಯನ್ನು ಕೂಡ ನಾವು ಪ್ರೆಸೆಂಟ್ ಮಾಡಿದ್ದೇವೆ. ಅದರಲ್ಲಿ ಕೂಡ ವಸುದೈವ ಕುಟುಂಬಂ ಅಂತೇಳಿ ಒಂದು ಬುಕ್ಕನ್ನು ಮಾಡಿ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ನಮ್ಮ ಈ ರಾಷ್ಟ್ರೀಯ ಸ್ವಯಂ ಸೇವಕ ವಿಶಾಲವಾಗಿ ಬೆಳೀತಾ ಇದೆ. ಇವತ್ತು ದೇಶದಾದ್ಯಂತ ಬೆಳೆದಿದೆ. ಮುಂದಿನಲ್ಲಿ ಇಡೀ ಪ್ರಪಂಚದಲ್ಲಿ ಪರಿಸುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಇವರ ಯಾವುದೇ ಕಾರಣಕ್ಕೆ ಇವರ ಬ್ಯಾನ್ ಮಾಡೋ ಅಧಿಕಾರವೂ ಇಲ್ಲ, ಬ್ಯಾನ್ ಆಗಲಿಕ್ಕೂ ಸಾಧ್ಯ ಇಲ್ಲ. ಬ್ಯಾನ್ ಆದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಚಿಂತನೆಯನ್ನು ಮಾಡಬೇಕಾಗ್ತದೆ. ನಾನು ಆಗಲೇ ಹೇಳಿದೆ, ನಾವೆಲ್ಲರೂ ಕೂಡ ಸಂಘದಿಂದ ಬಂದವರು. ಸಂಘದ ಆವಿಷ್ಕಾರವನ್ನು ಪಡ್ಕೊಂಡು ನಮ್ಮ ವ್ಯಕ್ತಿ ವಿಕಾಸವನ್ನು ಮಾಡುವಂಥ ಕೆಲಸವನ್ನು, ನಮ್ಮ ಭವಿಷ್ಯವನ್ನು ನಿರೂಪಿಸುವಂಥ ಕೆಲಸವನ್ನು ಸಂಘದಿಂದ ಆಗ್ತದೆ. ಹಾಗಾಗಿ ಸಂಘವನ್ನು ಯಾವುದೇ ಕಾರಣಕ್ಕೆ ಬ್ಯಾನ್ ಮಾಡಿದರೆ ದಂಗೆ ಹೇಳ್ತದೆ, ಇಡೀ ದೇಶದಲ್ಲಿ ದಂಗೆ ಹೇಳುವಂಥ ಪರಿಸ್ಥಿತಿ ಆಗ್ತದೆ. ಅವರು ಚಿಂತನೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ನಾವು ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಿಕ್ಕೆ ಬಿಡೋದಿಲ್ಲ. ಏನಾದರೂ ಕಾರ್ಯಕ್ರಮಕ್ಕೆ 144 ಏನಾದರೂ ಹಾಕುವಂಥ ವ್ಯವಸ್ಥೆ ಮಾಡಿದರೆ ಅದರ ವಿರುದ್ಧವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳುವಂಥ ತಾಕೀತನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಧನ್ಯವಾದಗಳು. ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, RSS ನಿರ್ಬಂಧಕ್ಕೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಕುಮ್ಮಕ್ಕು ನೀಡ್ತಾ ಇರುವವರಿಗೆ ನಿರ್ಬಂಧ ಏತಕ್ಕೆನ್ನುವ ಬಗ್ಗೆ ಯಾವುದೇ ಸ್ಪಷ್ಟ ಕಾರಣಗಳಿಲ್ಲ. ವೈಯಕ್ತಿಕ ದ್ವೇಷದಿಂದಷ್ಟೇ ಪ್ರಿಯಾಂಕಾ ಖರ್ಗೆ ಅವರು RSS ಮೇಲೆ ನಿರ್ಬಂಧ ಹೇರುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆಂದು ಆರೋಪಿಸಿದರು. ಅಂತೇಳಿ ಮುಖ್ಯಮಂತ್ರಿಗಳು ಏಕಾಏಕಿ ಅದರ ಯಾವುದೇ ಒಂದು ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳದೆ ರಾಜ್ಯದಲ್ಲಿ ಇದರ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು, ಯಾವುದೇ ಸರ್ಕಾರಿ ಸ್ಥಳಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಳಸಬಾರ್ದು, ತಮಿಳುನಾಡು ಇದಕ್ಕೆ ಒಂದು ಮಾದರಿ ಅಂತ ಹೇಳೋ ರೀತಿಯಲ್ಲಿ ಏನೇನೋ ಮಾತಾಡ್ತಾವಂಥದ್ದು, ಇದಕ್ಕೆ ಇದ್ರ ಪರವಾಗಿ ಅವರು ಚರ್ಚೆ ಮಾಡಿರುವಂಥದ್ದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇದೆ, ಇದು ನಮಗೆಲ್ಲರಿಗೂ ತಿಳಿದಿದೆ. ದೇಶಕ್ಕೆ ಗಂಡಾಂತರ ಬಂದಾಗ, ಯಾವುದೇ ಯುದ್ಧಗಳು ಸಂದರ್ಭ ಇರ್ಬೋದು, ಪ್ರಾಕೃತಿಕ ವಿಕೋಪಗಳಾದಾಗ ಸಹ ಇರ್ಬೋದು, ಯಾವುದೇ ಅಪಘಾತಗಳು, ಯಾರು ನಿರೀಕ್ಷೆದಾಗಿ ತುರ್ತಾಗಿ ಏನಾದ್ರು ಅಪಘಾತಗಳಾದಾಗ ಆ ಸಂದರ್ಭದಲ್ಲಿ ದಿಢೀರಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಅಲ್ಲಿ ಒಂದು ಸೇವಾ ಕಾರ್ಯಕ್ಕೆ ಮುಂದೆ ಆಗುವಂಥದ್ದು RSS ನಮಗೆಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಈ ಥರ ಯಾವುದೇ ಸಂಘಟನೆಗಳಾಗಲಿ ಈ ವ್ಯಕ್ತಿಗಳಾಗಲಿ ಬರೋದಿಲ್ಲ. ಅವರೆಲ್ಲ ಬರೋದು ಯಾವಾಗಂದರೆ ಇದ್ರದ್ದೆಲ್ಲ ಮುಗ್ದ ಮೇಲೆ ಕೊನೆಗೆ ಪತ್ರಿಕೆ ಮತ್ತು ಮಾಧ್ಯಮದ ಮುಂದೆ ಶೋ ಮಾಡಲಿಕ್ಕೆ ಮಾತ್ರ ಬರ್ತಾರೆ. ಆ ರೀತಿಯವರು ಈ ರೀತಿಯ ವ್ಯಕ್ತಿಗಳು. ಅದರಿಂದ ಈ ಒಂದು ರಾಜ್ಯ ಸರ್ಕಾರದ ಏನು ಪ್ರಿಯಾಂಕಾ ಖರ್ಗೆ ಒಬ್ಬರೇ ಇದು ಇಂಡಿವಿಜುವಲ್ ಆಗಿ ಪತ್ರ ಬರೆದು ಮುಖ್ಯಮಂತ್ರಿಗಳ ಹತ್ರ ಈ ಒಂದು RSSನ ಚಟುವಟಿಕೆಗಳನ್ನ ನಿರ್ಬಂಧ ಮಾಡಬೇಕು ಅಂತ ಹೇಳೋದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದರ ಅವಶ್ಯಕತೆ ಇಲ್ಲ ಮತ್ತು ಅದು ಯಾತಕ್ಕಾಗಿ ಮಾಡ್ತಾರೆ ಅಂತ ಅನ್ನುವಂಥದ್ದು ಸ್ಪಷ್ಟತೆಯೂ ಇಲ್ಲ. ಸುಮ್ಮನೆ ಒಂದು ರೀತಿಯಲ್ಲಿ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರು ಕಿಶೋರ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, VK ಲೋಕೇಶ್ ಹಾಗೂ ನೆಲ್ಲಿರ ಚಲನ್ ಪಾಲ್ಗೊಂಡಿದ್ದರು.